ಓಂ ಶ್ರೀ ಮಂಜುನಾಥಾಯ ನಮಃ. ಪಾದಯಾತ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಸುತ್ತಮುತ್ತಲಿನ ಜನಗಳೆಲ್ಲರೂ ಸುಮಾರು 35 ವರ್ಷಗಳಿಂದ ಪಾದಯಾತ್ರೆ ಪ್ರಯಾಣವನ್ನು ಮಾಡುತ್ತಿದ್ದೇವೆ. ಬಂಧುಗಳೇ, ಪಾದಯಾತ್ರೆ ಎಂದರೆ ಏನು ಅಂತ ನಿಮ್ಮ ಅನಿಸಿಕೆ ಇರಬಹುದು. ಪಾದಯಾತ್ರೆ ಎಂದರೆ ನಾವು ಮೊದಲಿಗೆ ಶಿವರಾತ್ರಿಗೆ 3 ತಿಂಗಳ ಮುಂಚಿತವಾಗಿ ನಮ್ಮ ಪಾದಯಾತ್ರಿಗಳ ಹಲವಾರು ಸದಸ್ಯರುಗಳನ್ನು ಕರೆದು ಮಹಾಲಕ್ಷ್ಮಿ ದೇವಸ್ಥಾನದ ಆಂಜನೇಯ ಟೆಂಪಲ್ ದೇವಸ್ಥಾನದ ಹತ್ತಿರ ನಾವುಗಳೆಲ್ಲರೂ ಸೇರಿ ಮೀಟಿಂಗ್ ಮಾಡ್ತೀವಿ. ಯಾವ ಬಡಾವಣೆಯಿಂದ ಎಷ್ಟು ಜನಗಳು ಬರ್ತಾರೆ, ಯಾವ ರೀತಿ ಬರಬೇಕು ಅನ್ನೋದ ನಮ್ಮ ಮುಖಂಡರುಗಳಿಗೆ ಒಂದು ಒಳ್ಳೆಯ ವಿಷಯಗಳನ್ನು ತಿಳಿಸ್ತೇವೆ. ತಿಳಿಸಿದ ನಂತರ ಅವರುಗಳಿಗೆ ಶಿವರಾತ್ರಿ ಹತ್ತಿರ ಬರ್ತಿದ್ದಂಗೆ ಕರಪತ್ರಗಳನ್ನು ತಯಾರು ಮಾಡಿ ಅವರಿಗೆ ಪಾದಯಾತ್ರಿಗಳಿಗೆ ಬರುವಂತೆ ಪಾದಯಾತ್ರೆಯಿಂದ ಆಗುವ ಅನಿಸಿಕೆಗಳನ್ನು ಅವರಿಗೆ ತಿಳಿಸಿ ನಮಗೆ ಭಕ್ತರು ಹೆಚ್ಚಾಗುವಂತೆ ಮಾಡುತ್ತೇವೆ. ಮೊದಲಿಗೆ ನಾನು ಸುಮಾರು 1991 ಇಸವಿಯಿಂದ ಶಿವರಾತ್ರಿ ಹಬ್ಬಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಿದ್ದೇನೆ. ಪಾದಯಾತ್ರೆಯನ್ನು ಮಾಡುವುದರಿಂದ ನನಗೆ ಆಗಿರುವ ಅನಿಸಿಕೆಗಳೇನೆಂದರೆ, ಮೊದಲಿಗೆ ನಾನು ಒಂದು ಬಡ ವ್ಯಕ್ತಿಯಾಗಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆನು. ಪಾದಯಾತ್ರೆಯನ್ನು ಮಾಡಿದ ನಂತರ ನನಗೆ ಹಲವಾರು ರೀತಿಯಲ್ಲಿ ಒಳ್ಳೆಯದನ್ನು ಭಗವಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನು ಮಾಡಿರುತ್ತಾನೆ. ಅಂದರೆ ನಾವು ಇದುವರೆಗೂ 35 ವರ್ಷ ಪಾದಯಾತ್ರೆ ಮಾಡಿದ ಅನಿಸಿಕೆಗಳನ್ನು ಸಾರ್ವಜನಿಕವಾಗಿ ಮಾಧ್ಯಮದ RK TV ಕನ್ನಡದ ವತಿಯಿಂದ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವುದೇನೆಂದರೆ, ಬಂಧುಗಳೇ, ಧರ್ಮ ಎಂದು ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಎಂದು ಹೆಸರು ಪಡೆದಿರುವ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಬೇಕಾದರೆ ಮೊದಲು ನಾವು ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಮೊದಲನೇ ದಿವಸ ಬಂದು ಎಲ್ಲಾ ಜನಗಳು ಪಾದಯಾತ್ರಿಕರನ್ನು ಬಂದು ಸೇರಿಕೊಂಡು ಬೆಳಗಿನ 3 ಗಂಟೆಗೆ ನಾವು ಸರಿಯಾಗಿ ಸ್ವಾಮಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಮಂಗಳಾರತಿ ಮಾಡಿಬಿಟ್ಟು ದೇವರ ದರ್ಶನ ಮಾಡಿ ಪಾದಯಾತ್ರೆ ಪ್ರಾರಂಭ ಮಾಡುತ್ತೀವಿ. ತದನಂತರ ನಾವು ನೆಲಮಂಗಲದ ಹತ್ತಿರ ಒಂದು ಶ್ರೀ ಕ್ಷೇತ್ರ ಮಠ, ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಕ್ಕಳ ಒಂದು ಹಾಸ್ಟೆಲ್ ಇದೆ. ಅಲ್ಲಿ ಬೆಳಗಿನ ಉಪಹಾರವನ್ನು ಸೇವನೆ ಮಾಡಿ ತದನಂತರ ಯಥಾ ಪ್ರಕಾರ ರಸ್ತೆಯಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುತ್ತೇವೆ. ಪ್ರಾರಂಭ ಮಾಡಿದ ನಂತರ ನಾವು ಮಧ್ಯಾಹ್ನದ ಉಪಹಾರಕ್ಕೆ ಮಹದೇವಪುರದ ಹತ್ತಿರ ಒಂದು ರವಿ ಫಾರಂ ಎಂದ ಒಂದು ಲ್ಯಾಬ್ ಇದೆ. ಆ ಸ್ಟುಡಿಯೋದಲ್ಲಿ ನಾವು ಮಧ್ಯಾಹ್ನದ ಊಟವನ್ನು ಸ್ವೀಕಾರ ಮಾಡಿ ಆ ಸ್ಟುಡಿಯೋದ ಮಾಲೀಕರಾದ ರವಿ ಅವರು ಪಾದಯಾತ್ರಿಗಳಿಗೆ ಎಲ್ಲರಿಗೂ ಹಲವಾರು ರೀತಿಯ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡುತ್ತಾರೆ. ಬಿಸಿನೀರು ಇರಬಹುದು, ಮಲಗಕ್ಕೆ ಜಾಗ ಇರಬಹುದು, ಪ್ರತಿಯೊಂದು ಸೌಕರ್ಯ ಮಾಡಿ ನೀಡುತ್ತಾರೆ. ಅವರು ಕೂಡ ಪ್ರತಿ ವರ್ಷವೂ ನಮಗೆ ಪಾದಯಾತ್ರಿಗಳಿಗೆ ಸಲಹೆಗಳನ್ನು ನೀಡಿ ಅವರು ಕೂಡ ಸೇವಾಕರ್ತರಾಗಿರ್ತಾರೆ ಮೊದಲನೆಯದಾಗಿ. ಹಾಗೆ ಬಂಧುಗಳೇ, ಸಾಯಂಕಾಲದ ಊಟದ ವ್ಯವಸ್ಥೆ ನಮಗೆ ಸೋಲೂರಿನ ಹತ್ತಿರ ಈಡಿಗರ ಮಠ ಅಂತ ಒಂದು ದೊಡ್ಡ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ಕೂಡ ಸಂಘದ ವತಿಯಿಂದ ಪಾದಯಾತ್ರಿಗಳಿಗೆ ಎಲ್ಲರಿಗೂ ಒಂದು ಸಹಕಾರ ನೀಡಿ ಮಲಗಲು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ, ಮಲಗಲು ವ್ಯವಸ್ಥೆ ಮಾಡುತ್ತಾರೆ. ಸಂಜೆ ಎಲ್ಲಾ ಪಾದಯಾತ್ರಿಗಳು ಅಲ್ಲಿ ಸೇರಿ ಆ ಒಂದು ದೇವಸ್ಥಾನ ಇದೆ, ಮಾ ತಾಯಿಯ ಅಮ್ಮನವರ ದೇವಸ್ಥಾನದಲ್ಲಿ ಭಜನೆ ಮಾಡಿ ನಿದ್ರೆ ಮಾಡಿ ಮತ್ತೆ ತದನಂತರ 2 ಗಂಟೆಗೆ ಹೊರಡ್ತೇವೆ. 2 ಗಂಟೆಗೆ ಹೊಡೆದ ನಂತರ ಬೆಳಗ್ಗೆ 6ರಿಂದ 6:30 ಸಮಯಕ್ಕೆ ನಮ್ಮ ಪಾದಯಾತ್ರಿಗಳ ಒಂದು ಊಟದ ವ್ಯವಸ್ಥೆ ಮಾಡತಕ್ಕಂತಹ ಹಲವಾರು ವ್ಯವಸ್ಥಾಪಕರಿರ್ತಾರೆ. ಆ ವ್ಯವಸ್ಥಾಪಕರು ಪ್ರತಿದಿನಂತೆ ಇವತ್ತಿನ ದಿವಸ ಕೂಡ ಬೆಳಗಿನ ಉಪಹಾರವನ್ನು ತಯಾರು ಮಾಡಿಕೊಂಡು ಮಾರ್ಗ ಮಧ್ಯದಲ್ಲೇ ಪಾದಯಾತ್ರಿಗಳು ಎಲ್ಲೆಲ್ಲಿ ಹೋಗ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಅಲ್ಲೇ ಪಾದಯಾತ್ರೆಯಲ್ಲಿ ಮಾರ್ಗ ಮಧ್ಯದಲ್ಲಿ ಬೆಳಗಿನ ಉಪಹಾರವನ್ನು ನೀಡುತ್ತಾರೆ. ನಂತರ ಬೆಳಿಗ್ಗೆ 8ರಿಂದ 9 ಗಂಟೆ ಸಮಯಕ್ಕೆ ಕುಣಿಗಲ್ಗೆ ಸೇರಿಕೊಳ್ಳುತ್ತೇವೆ. ಕುಣಿಗಲ್ನಲ್ಲಿ ನಮ್ಮ ಪಾದಯಾತ್ರಿಗಳು ಒಬ್ಬರು ಮಹಿಳಾ ಮುಖಂಡರಾದಂತಹ ಮೋಟಮ್ಮನವರ ಮನೆಯಲ್ಲಿ ಹಲವಾರು ರೀತಿಯ ಸೌಕರ್ಯಗಳು, ಕೆಲವು ಪಾದಯಾತ್ರಿಗಳು ಮಹಿಳೆಯರಿಗೆ ಸ್ನಾನದ ವಿಚಾರವಾಗಲಿ ಎಲ್ಲಾ ತರ ಅನುಕೂಲವನ್ನು ಮಾಡಿಕೊಟ್ಟು ಅಲ್ಲಿಂದ ಹೊರಟು ಮಧ್ಯಾಹ್ನದ ಊಟಕ್ಕೆ ಮಟ್ಟನವಿಲೆ ಎಂಬ ಸ್ಥಳದಲ್ಲಿ ಆಲಪ್ಪನ ಗುಡ್ಡದಲ್ಲಿ ರಾಮಣ್ಣನವರ ತೋಟದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಕೂಡ ಸ್ನಾನದ ವ್ಯವಸ್ಥೆ ಮತ್ತೆ ನಮ್ಮ ಕಾಲ್ ನೋವು ಏನಿದ್ರು ಸ್ನಾನ ಎಲ್ಲ ಮಾಡಿದ ತಕ್ಷಣ ಮಾಡಿಕೊಂಡು ಬಟ್ಟೆ ಒಕ್ಕೊಳ್ತಾರೆ. ಎಲ್ಲಾ ರೀತಿಯಲ್ಲಿ ರಾಮಣ್ಣನವರು ಸುಮಾರು ಒಂದು 35 ವರ್ಷದಿಂದ ನಮ್ಮ ಪಾದಯಾತ್ರಿಗಳಿಗೆ ಹಲವಾರು ರೀತಿಯ ಸಲಹೆಯನ್ನು ನೀಡಿ ಸೌಕರ್ಯವನ್ನು ಮಾಡಿಕೊಡ್ತಾ ಇರ್ತಾರೆ. ಅವರ ಕುಟುಂಬದವರಿಗೆ ನಾನ್ ಕಂಡಂಗೆ ಅವರು ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಇವತ್ತು 16 ಎಕರೆ ಜಮೀನ್ದಾರರಾಗಿ ಅವರ ಮಕ್ಕಳಿಗೂ ಕೂಡ ಸಕಲ ಸೌಭಾಗ್ಯವನ್ನು ಭಗವಂತ ಒದಗಿಸಿರುತ್ತಾನೆ. ಹಾಗೆ ಸಂಜೆ ನಂತೆ ಪ್ರಯಾಣ ಬೆಳೆಸಿ ಸಂಜೆಗೆ ಯಡಿಯೂರು ಶ್ರೀ ಕ್ಷೇತ್ರ ಸಿದ್ಧಲಿಂಗೇಶ್ವರ ಸನ್ನಿಧಾನಕ್ಕೆ ಸೇರುತ್ತೇವೆ. ಸನ್ನಿಧಾನದ ಸೇರಿದ ನಂತರ ಅಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ. ನಮಗೆ ಹಲವಾರು ಹೆಚ್ಚಿನ ರೀತಿಯಲ್ಲಿ ದವಸ ಧಾನ್ಯಗಳು, ತರಕಾರಿಗಳು ಮಹಾದಾನಿಗಳಾಗಿ ಬೆಂಗಳೂರಲ್ಲಿ ನೀಡಿರ್ತಾರೆ. ಹೆಚ್ಚಿಗೆ ಧಾನ್ಯಗಳು ಮತ್ತೆ ತರಕಾರಿಗಳನ್ನು
ಶ್ರೀ ಕ್ಷೇತ್ರ ಯಡಿಯೂರು ಸಿದ್ದಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಊಟದ ವ್ಯವಸ್ಥೆ ವಿಭಾಗಕ್ಕೆ ನೀಡುತ್ತೇವೆ. ಅವರು ನಮಗೆ ಫ್ರೀ ಆಗಿ ಉಪಚಾರ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾರೆ. ಸಿದ್ದಲಿಂಗೇಶ್ವರ ದರ್ಶನ ಮಾಡಿ ರಾತ್ರಿ ಕೂಡ ಅಲ್ಲಿ ಸಿದ್ದಲಿಂಗೇಶ್ವರ ಸನ್ನಿಧಾನದಲ್ಲಿ ಭಜನೆ ಮಾಡಿ ಭಜನೆ ಕಾರ್ಯಕ್ರಮಗಳನ್ನು ಮಾಡಿ ನಾವು ಅಲ್ಲಿಂದ ತದನಂತರ ಬೆಳಗಿನ ಜಾವ 2 ಗಂಟೆಗೆ ಹೊರಡ್ತೇವೆ. 2 ಗಂಟೆಗೆ ಹೊರಡಬೇಕಾದ್ರೆ ರಾತ್ರಿಯಲ್ಲಿ ಕತ್ತಲಿರ್ತದೆ. ಕತ್ತಲಿದ್ದರೂ ನಮಗೆ ಭಗವಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಕೂಡ ನಮ್ಮ ಜೊತೆಯಲ್ಲಿ ಪಾದಯಾತ್ರಿಗಳಿಗೆ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ರಸ್ತೆಯಲ್ಲಿ ಭಗವಂತರು ಧೈರ್ಯವನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಬೆಳಗಿನ ಉಪಹಾರ ಮಾರ್ಗದಲ್ಲೇ ಇರ್ತದೆ, ಮಧ್ಯಾಹ್ನ ಉಪಹಾರ, ಹಾಗೆ ಹಿರಿ ಸೇವೆ ಗಡಿಯಲ್ಲಿ ಕಿರಿ ಸೇವೆ ಎಂಬ ಒಂದು ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆ. ಅಲ್ಲಿ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಊಟದ ವ್ಯವಸ್ಥೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪಾದಯಾತ್ರಿಗಳು ಹಲವಾರು ಜನಗಳು ಫಾಸ್ಟ್ ಆಗಿ ಬರಕ್ ಆಗೋದಿಲ್ಲ. ಅಲ್ಲಿ ಊಟದ ವ್ಯವಸ್ಥೆ ಏನು ವ್ಯವಸ್ಥೆ ಮಾಡಿರ್ತಂದ್ರೆ ಸಮೂಹದವರು ನಮ್ಮ ಸಮಿತಿಯವರು ಯಾರು ನಿಧಾನಕ್ಕೆ ಬರ್ತಾರೋ ಕಾಲ್ನವಿರ್ತಾರೋ ಅವ್ರನ್ನೆಲ್ಲ ನಡೆಸ್ಕೊಂಡು ಬರಕ್ಕೆ ಅಂತ ಕೆಲವು ಹಿರಿಯರು ಹಿಂದೆ ಉಳ್ಕೊಂಡಿರ್ತಾರೆ. ಅಲ್ಲಿಗೆ ವಾಪಸ್ಸು ಊಟದ ವ್ಯವಸ್ಥೆಯನ್ನು ಕಳಿಸ್ಕೊಡ್ತಾರೆ. ಎಲ್ಲಿ ಬರ್ತಾ ಇರ್ತಾರೋ ಅಲ್ಲೇ ಊಟದ ವ್ಯವಸ್ಥೆಯನ್ನು ಅವರಿಗೆ ಕೊಟ್ಟು ಊಟ ಉಣಿಸಿ ನೀರು ಸಲಹೆ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಮತ್ತೆ ಬಂದ್ಬಿಡ್ತಾರೆ. ಅದಾದ ನಂತರ ನಾವು ಮಾರ್ಗ ಪ್ರಯಾಣ ಬೆಳೆಸಿಕೊಂಡು ಮಟ್ಟಲ್ನವಿ ಎಂಬ ಊರಿನಲ್ಲಿ ಅಪ್ಪಣ್ಣಗೌಡರ ಎಂಬ ನಿವಾಸದಲ್ಲಿ ಸುಮಾರು ವರ್ಷಗಳಿಂದಲೂ ಪ್ರತಿ ವರ್ಷಗಳು ಆ ಮಟ್ಟನವಳಿ ನವಿಲೆಯ ಎಲ್ಲಾ ಗ್ರಾಮಸ್ಥರು ಸೇರಿ ಹಲವಾರು ರೀತಿಯ ಸೇವೆಯನ್ನು ಮಾಡ್ತಾರೆ. ಹಣ್ಣುಗಳು, ತರಕಾರಿಗಳು, ತೆಂಗಿನಕಾಯಿ ಇರ್ಬೋದು, ರಾಗಿ, ರೇಷನ್ ಎಲ್ಲ ಸೌಲಭ್ಯ ಒಂದ್ ಕಡೆ ಒಟ್ಟುಗೂಡಿಸಿರ್ತಾರೆ. ಅವರು ಕೂಡ ಅವತ್ತಿನ ರಾತ್ರಿ ಅಲ್ಲಿ ಸುತ್ತಮುತ್ತ ಅಕ್ಕಪಕ್ಕದ ಸುಮಾರು 5-6 ಹಳ್ಳಿ ಜನಗಳು ಊಟಕ್ಕೆ ಬರ್ತಾರೆ. ಅವರು ಎಲ್ಲರಿಗೂ ಕೂಡ ಆ ಗ್ರಾಮಸ್ಥರು ಸೇರಿ ನಮ್ಮ ಭಟ್ಟರುಗಳು ಕೂಡ ಸೇರಿಕೊಂಡು ಅವತ್ತಿನ ದಿವಸ 4-5 ಸಾವಿರ ಜನಕ್ಕೆ ಆ ಊರಿನಲ್ಲಿ ಊಟದ ವ್ಯವಸ್ಥೆ ನಡೀತದೆ. ಒಂದು ಅನ್ನದಾನ ನಡೀತದೆ ಆ ಊರಿನಲ್ಲಿ. ತದನಂತರ ಬೆಳಗಿನ ಜನ ಹೊಡ್ತೀವಿ. ಚನ್ನಪಟ್ಟಣದ ಮಾರ್ಗ ಮಧ್ಯದಲ್ಲಿ ನಮಗೆ ಮಾರ್ಗದಲ್ಲೇ ಕೂಡ ಯಥಾ ಪ್ರಕಾರ ಅನ್ನದಾನವನ್ನು ಬೆಳಗಿನ ಉಪಹಾರವನ್ನು ನೀಡ್ತಾರೆ. ಮಧ್ಯಾಹ್ನ ಊಟವನ್ನು ನಾವು ಜೋಡಿಘಟ್ಟ ಗ್ರಾಮದಲ್ಲಿ ಹಿರಿಯರಾದ ಒಬ್ರು ಇದ್ದಾರೆ. ಅವರು ಸುಮಾರು ಹಲವಾರು ವರ್ಷದಿಂದ ನಮಗೆ ಎಲ್ಲಾ ರೀತಿ ಸೌಲಭ್ಯಗಳನ್ನು ನೀಡುತ್ತಾರೆ. ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಮಧ್ಯಾಹ್ನದ ಊಟವನ್ನು ವ್ಯವಸ್ಥೆ ಮಾಡುತ್ತಾರೆ. ಹಾಗೆ ನಂತರ ನಾವು ರಾತ್ರಿ ತಂಗುದಾಣ ಎಂದರೆ ಶಾಂತಿ ಗ್ರಾಮಕ್ಕೆ ಹೋಗ್ತೀವಿ. ಶಾಂತಿ ಗ್ರಾಮದಲ್ಲಿ ಒಂದು ಶಾಲೆಯ ಆವರಣದಲ್ಲಿ ನಮಗೆ ಸರ್ಕಾರಿಯ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಮತ್ತೆ ಅಲ್ಲಿನ ಪಂಚಾಯಿತಿಯ ಸದಸ್ಯರುಗಳು, ಮುಖಂಡರುಗಳೆಲ್ಲ ಸೇರಿ ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾರೆ. ಅಲ್ಲಿ ಕೂಡ ಸೌಲಭ್ಯಗಳನ್ನು ಒದಗಿಸಿಕೊಂಡು ಹಲವಾರು ಜನಗಳಿಗೆ ಊಟ ಉಪಚಾರ ನಡೀತದೆ. ಒಂದಿನ ಗ್ರಾಮಸ್ಥರಿಗೂ ಕೂಡ ಊಟೋಪಚಾರ ನಡೀತದೆ. ಮತ್ತೆ ಹಾಗೆ ಆ ಶಾಲೆಯ ಉಪಾಧ್ಯಾಯರುಗಳು ಮತ್ತೆ ಗ್ರಾಮದ ಸದಸ್ಯರುಗಳೆಲ್ಲ ಸೇರಿ ಹಲವಾರು ದಾನಿಗಳಿಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೆ ನಂತರ ಬೆಳಗಿನ ಜಾವ ಪ್ರತಿದಿನದಂತೆ ಈ ವರ್ಷ ಹೊರಡ್ತೀವಿ. ಮಾರ್ಗ ಮಧ್ಯದಲ್ಲಿ ಆಸನ ಮುಟ್ತಾ ಇದ್ದಂಗೆ ಮಾರ್ಗ ಮಧ್ಯದಲ್ಲಿ ಬೆಳಗಿನ ಉಪಹಾರವನ್ನು ನೀಡ್ತಾರೆ. ಮಧ್ಯಾಹ್ನದ ಊಟವನ್ನು ಅಂಗಡಿಹಳ್ಳಿ ಅಂದ್ರೆ ಹಗರೆ, ಬೇಲೂರು ತಾಲೂಕು ಬರ್ತದೆ. ಹಗರೆ ಎಂದು ಸರ್ಕಾರಿ ಗೌರ್ಮೆಂಟ್ ಶಾಲೆಯಲ್ಲಿ ಊಟದ ವ್ಯವಸ್ಥೆ. ಹಾಗೆ ಅಲ್ಲಿ ಅರ್ಧ ದಿನ ಕೂಡ ವಿಶ್ರಾಂತಿ ಕೂಡ ಇರ್ತದೆ ಪಾದಯಾತ್ರಿಗಳಿಗೆ ವಿಶ್ರಾಂತಿ ಕೂಡ ಇರೋದ್ರಿಂದ ಅಲ್ಲಿ ಮಧ್ಯಾಹ್ನ ತಲುಪ್ತಾರೋ ಅಲ್ಲೇ ಅವತ್ತು ವಿಶ್ರಾಂತಿ ಮಾಡಿ ಯಥಾ ಪ್ರಕಾರ ರಾತ್ರಿ ಊಟ ಮಾಡಿ ಭಜನೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಪ್ರಯಾಣ ಮಾಡುತ್ತಾರೆ. ನಂತರ ಬೇಲೂರು ಚೆನ್ನಕೇಶ್ವರ ಸನ್ನಿಧಾನದಲ್ಲಿ ಎಲ್ಲಾ ಪಾದಯಾತ್ರಿಗಳು ಸೇರ್ಕೊಳ್ತಾರೆ. ಹಲವಾರು ಪಾದಯಾತ್ರಿ ಗುಂಪುಗಳು ಬೆಂಗಳೂರಿಂದ ಬಂದಿರೋರು ಇರ್ಬೋದು, ಚಿಕ್ಕಬಳ್ಳಾಪುರದಿಂದ ಬಂದಿರಬಹುದು, ದೊಡ್ಡಬಳ್ಳಾಪುರದಿಂದ ಇರಬಹುದು, ಮಂಡ್ಯದಿಂದ ಬಂದಿರೋರು, ಈ ಕಡೆ ನಂಜನಗೂಡಿಂದ ಬಂದಿರೋ ಪಾದಯಾತ್ರಿಗಳು ಎಲ್ಲ ಸಮೂಹವು ಒಂದು ಬೇಲೂರು ಚೆನ್ನಕೇಶ್ವರ ಸನ್ನಿಧಾನ ಸೇರ್ಕೊಳ್ತಾರೆ. ಅಲ್ಲಿ ಒಂದು ದೊಡ್ಡ ಜಾತ್ರೆನೇ ಆಗುತ್ತೆ ಪಾದಯಾತ್ರಿಗಳದ್ದು. ಅಲ್ಲಿ ಒಂದು ಕೇಸರಿಮಯನೇ ಆಗುತ್ತೆ. ನಮ್ಮ ಧರ್ಮದ ಕೇಸರಿಮಯನೇ ಆಗಿ ಬೇಲೂರು ಚೆನ್ನಕೇಶ್ವರ ಸನ್ನಿಧಾನದ ಭಗವಂತನ ದರ್ಶನ ಪಡೆದು ಬೆಳಗಿನ ಉಪಹಾರವನ್ನು ವಿತರಣೆ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ನಂತರ ಪಾದಯಾತ್ರೆ ಪ್ರಯಾಣ ಮಾಡುತ್ತಾರೆ. ಒಳ್ಳೆ ಉರಿ ಬಿಸಿಲಿನಲ್ಲಿ ಎಷ್ಟೇ ಬಿಸಿಲು ಬಂದ್ರು ಅಲ್ಲಿಂದ ಆಚೆಗೆ ತುಂಬಾ ಬಿಸಿಲು ಇರ್ತದೆ. ಪಾದಯಾತ್ರಿಗಳು ಬೆಂಗಳೂರಿನಿಂದ ನಡೆದಿದ್ದಕ್ಕಿಂತ ಬೇಲೂರಿಂದ ಆಚೆಗೆ ನಡೆಯುವುದೇ ಒಂದು ಅಸಾಧ್ಯವಾಗಿರುತ್ತದೆ. ಎಷ್ಟೇ ಕಾಲು ಸುಟ್ಟರೂ ಕೂಡ ಭಗವಂತ, ಎಷ್ಟೇ ಸೂರ್ಯನು ನಮ್ಮನ್ನು ಪರೀಕ್ಷೆ ಮಾಡಿದರೂ ಕೂಡ ಬಿಸಿಲು ಕೊಟ್ಟರೂ ಕೂಡ ನಡೆದುಕೊಂಡು ಪಾದಯಾತ್ರೆಯನ್ನು ಮುಗಿಸಲು ಪಾದಯಾತ್ರೆಗಳು ಪ್ರಯತ್ನ ಮಾಡಿ ಮಧ್ಯಾಹ್ನದ ಊಟವನ್ನು ನವಲೇಹಳ್ಳಿಯಲ್ಲಿ ಒಬ್ಬರು ಗ್ರಾಮದ ಮುಖಂಡರ ಮನೆಯ ಅಂಗಳದಲ್ಲಿ ಊಟದ ವ್ಯವಸ್ಥೆ ನಡೀತದೆ. ಅಲ್ಲಿ ಕೂಡ ಸುಮಾರು 30 ವರ್ಷಗಳಿಂದ ನಮಗೆ ಅವರು ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ. ನೀರಿರ್ಬೋದು, ಸೌದೆ ಇರ್ಬೋದು, ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ. ಹಾಗೆ ನಂತರ ಪ್ರಯಾಣ ಬೆಳೆಸಿ ರಾತ್ರಿಯಲ್ಲಿ ಕಸ್ಕೆ ಬೈಲ್ ಹತ್ರ ಒಂದು ಚರ್ಚ್ನಲ್ಲಿ, ಒಂದು ಕ್ರಿಶ್ಚಿಯನ್ಸ್ ಚರ್ಚ್ನಲ್ಲಿ ನಾವು ಅವಕಾಶ ಕೇಳ್ಕೊಂಡಿರ್ತೀವಿ. ಅವರು ಸಂತೋಷವಾಗಿ ನಮ್ಮ ಪಾದಯಾತ್ರಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಸುಮಾರು 2,000ದಿಂದ 3,000 ಜನ ಚರ್ಚ್ನಲ್ಲಿ ತಂಗುದಾಣವಾಗ್ತದೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ್ತೀವಿ. ನಮ್ಮ ಭಟ್ರುಗಳ
ಅಲ್ಲಿ ಶ್ರಮ ಬಿದ್ದು ಎಷ್ಟು ಜನ ಬಂದ್ರು ಕೂಡ ಅವರಿಗೆ ಅಡುಗೆನ ಮಾಡಿ ಹಾಕ್ತಾರೆ. ಹಲವಾರು ರೀತಿಯ ಊಟದ ಭೋಜನಗಳನ್ನು ರುಚಿಕರವಾದ ಭೋಜನಗಳನ್ನು ಮಾಡಿ ಹಾಕ್ತಾರೆ. ಹಾಗೆ ಅಲ್ಲಿಂದ ರಾತ್ರಿ 3 ಗಂಟೆಗೆ ಯಥಾ ಪ್ರಕಾರ ಹೊರಟಿ ನಾವು ಕೊಟ್ಟಿಗೆಹಾರ ತಲುಪಲು ಪ್ರಯಾಣ ಮಾಡ್ತೀವಿ. ಬೆಳಗಿನ ದಿವಸ ಅಂದಿನ ದಿವಸ ಅಲ್ಲಿ ಮೂಡಿಗೆರೆ ಯುವಕ ಸಮಿತಿಯವರು ಅಲ್ಲಿ ಧರ್ಮಸ್ಥಳದ ಕ್ಷೇತ್ರದ ವತಿಯಿಂದ ಅದು ಮೂಡಿಗೆರೆಯ ಜನಸೇವಾ ಸಮಿತಿಯಿಂದ ಒಂದು 2 ಎಕರೆ ಜಾಗದಲ್ಲಿ ಒಂದು ಪೆಂಡಾಲ್ಗಳನ್ನು ಹಾಕಿ ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆ ಹಾಗೂ ಉಪಹಾರದ ವ್ಯವಸ್ಥೆ ಮತ್ತು ಆಯುರ್ವೇದಿಕ್ ಕಾಲು ನೋವಿಗೆ ಹೋಗುವಂತಹ ಹಲವಾರು ರೀತಿಯ ಕಾಲು ನೋವುಗಳನ್ನ ಹೋಗುವಂತಹ ಔಷಧಿಗಳನ್ನು ಮಾಡಿ ಬಿಸಿನೀರನ್ನು ಕಾಯಿಸಿ ಪಾದಯಾತ್ರಿಗಳಿಗೆ ಕಾಲುಗಳನ್ನು ಒತ್ತಿ ಸೇವೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಮೂಡಿಗೆರೆಯ ಒಂದು ಜಾಗದಲ್ಲಿ. ಹಾಗೆ ನಂತರ ನಾವು ಕೊಟ್ಟಿಗೆಹಾರವನ್ನು ಸೇರ್ಕೊಳ್ತೀವಿ. ಮಧ್ಯಾಹ್ನ ಹೊತ್ತಿಗೆ ಕೊಟ್ಟಿಗೆಹಾರವನ್ನು ಸೇರಿಕೊಂಡು ಅಲ್ಲಿ ಶ್ರೀರಾಮ ಒಂದು ದೇವಸ್ಥಾನವು ಶ್ರೀರಾಮಚಂದ್ರನ ದೇವಸ್ಥಾನವಿದೆ. ನಾವು ಹಲವಾರು ವರ್ಷದಿಂದ ಆ ಶ್ರೀರಾಮನ ಸನ್ನಿಧಾನದಲ್ಲಿ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಕೂಡ ಇದೆ. ಆ ಶಾಲೆಯಲ್ಲಿ ಅವತ್ತಿನ ಶಾಲಾ ಮಕ್ಕಳಿಗೆ ರಜೆ ನೀಡಿ ನಮ್ಮ ಪಾದಯಾತ್ರಿಗಳೆಲ್ಲರಿಗೂ ತಂಗುವುದಕ್ಕೆ ವಿಶ್ರಾಂತಿ ಮಾಡುವುದಕ್ಕೆ ಆ ಗ್ರಾಮಸ್ಥರು ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡುತ್ತಾರೆ. ಅವಕಾಶ ಮಾಡಿಕೊಟ್ಟು ಅಲ್ಲಿ 10,000 ಜನಗಳು ಸೇರುತ್ತಾರೆ. ಪಾದಯಾತ್ರಿಗಳು ಸೇರಿ ಅಲ್ಲಿ ಊಟದ ವ್ಯವಸ್ಥೆ ಒಂದು ಹದ್ದೂರಿ ಜಾತ್ರೆ ಧರ್ಮಸ್ಥಳ ರೀತಿನೇ ಆಗೋಗುತ್ತದೆ. ಜನಗಳು ಸಮೂಹ ಚಾರ್ಮುಡಿ ಘಾಟ್ ನಲ್ಲಿ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಸಲಹೆ ನೀಡ್ತಾರೆ. ಇಲ್ಲಿ ಪ್ರಾಣಿಗಳ ಕಾಟ ಇರೋದ್ರಿಂದ ನೀವು ರಾತ್ರಿ ಪ್ರಯಾಣ ಮಾಡಬಾರದು ಅಂತ ಹೇಳ್ಬಿಟ್ಟು ನಮಗೆ ತಡೆಗಟ್ಟಿ ಬೆಳಗಿನ ಜಾವ ಹೋಗೋದಕ್ಕೆ ಅನುಮತಿ ಮಾಡಿಕೊಡ್ತಾರೆ. ಬೆಳಗಿನ ಜಾವ ಅನುಮತಿ ಮಾಡಿಕೊಟ್ಟ ಹೋದ ನಂತರ ನಾವು ಚಾರ್ಮುಡಿ ಎಂಬ ಒಂದು ಘಾಟಿನಲ್ಲಿ ಶ್ರೀ ಅಣ್ಣಪ್ಪ ಸ್ವಾಮಿಯ ಒಂದು ಸ್ಥಳವಿದೆ. ಆ ಎಲ್ಲಾ ಪಾದಯಾತ್ರಿಗಳು ಅಣ್ಣಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿದ ನಂತರ ಅವ್ರಿಗೇನೋ ಒಂದು ಉತ್ಸಾಹ ಬರ್ತದೆ. ಎಲ್ಲಾ ರೀತಿಯ ಬೆಂಗಳೂರಿಂದ ನಡೆದಿರ್ಬೋದು, ತುಮಕೂರಿಂದ ನಡೆದಿರ್ಬೋದು, ಚನ್ನಪಟ್ಟಣದಿಂದ ನಡೆದಿರ್ಬೋದು, ಅಲ್ಲಿಂದ ಆಚೆಗೆ ಅವ್ರಿಗೆ ಕಾಲು ನೋವೇ ಇಲ್ಲಂಗ ಆಗ್ಬಿಡುತ್ತೆ ಪಾದಯಾತ್ರೆಗೆ ಭಕ್ತರಿಗೆ. ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ಚಾರ್ಮುಡಿ ಘಾಟನ್ನು ಇಳಿದ ನಂತರ ಶ್ರೀ ಕ್ಷೇತ್ರ ಪಂಚಲಿಂಗೇಶ್ವರನ ಮುತ್ತೂರು ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಭಜನಾ ಕಾರ್ಯಕ್ರಮ ಬೆಳಿಗ್ಗೆಯಿಂದ ನಮ್ಮ ಸಮಿತಿಯಿಂದ ಬೆಳಿಗ್ಗೆಯಿಂದಲೇ ಅನ್ನದಾನ ಕಾರ್ಯಕ್ರಮ ಪ್ರಾರಂಭವಾಗಿ ರಾತ್ರಿ 12 ಗಂಟೆ ತನಕ ಯಾವುದೇ ಪಾದಯಾತ್ರಿಗಳು ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಅವರಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಸಮೂಹದವರು ಮಾಡಿಕೊಟ್ಟು ಜನರಿಗೆ ಭೋಜನ ವ್ಯವಸ್ಥೆಯನ್ನು ತುಂಬಾ ಸಂತೋಷ ಪಡಿಸಿರುತ್ತಾರೆ. ಹಾಗೆ ಪಂಚಲಿಂಗೇಶ್ವರ ಸನ್ನಿಧಾನದ ಎಲ್ಲ ಒಂದು ವ್ಯವಸ್ಥಾಪಕರುಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕರಿಸಿ ಹಾಗೆ ಅಲ್ಲಿಂದ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಥಾ ಪ್ರಕಾರ ಬೆಳಿಗ್ಗೆ ನಾವು ಹೊರಟು ಬೆಳಿಗ್ಗೆ 6 ಗಂಟೆಗೆ ಕೊನೆಯ ದಿವಸ ನೇತ್ರಾವತಿಯ ಸನ್ನಿಧಾನವನ್ನು ಸೇರ್ಕೊಳ್ತೀವಿ. ಅವತ್ತಿನ ದಿವಸ ಅಲ್ಲಿ ಎಲ್ಲಾ ಪಾದಯಾತ್ರೆಗಳು ಒಗ್ಗೂಡ್ಕೊಳ್ತೀವಿ. ಎಲ್ಲಾ ಸ್ನಾನಗಳನ್ನು ಇತ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಭಕ್ತಿಯಿಂದ ವಸ್ತ್ರಗಳನ್ನು ಹಾಕೊಂಡು ವಿಭೂತಿ ಧರಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಲ್ಲಿಂದ ಕೂಡ ಪಾದಯಾತ್ರೆಯಿಂದ ಭಜನೆಯಲ್ಲಿ ಪ್ರಾರಂಭ ಮಾಡಿ ಧರ್ಮಸ್ಥಳದ ಕ್ಷೇತ್ರದ ಮುಖ್ಯ ದ್ವಾರ ತನಕ ನಾವು ಭಜನೆಯ ಮೂಲಕ ಅದ್ದೂರಿಯಾಗಿ ಪಾದಯಾತ್ರೆ ಹೋಗ್ತೀವಿ. ಅಲ್ಲಿ ಕ್ಷೇತ್ರದ ವತಿಯಿಂದ ಎಲ್ಲಾ ಹಿರಿಯ ಮುಖಂಡರುಗಳು ಬಂದು ನಮ್ಮ ಪಾದಯಾತ್ರೆಯ ಹಿರಿಯ ಮುಖಂಡರುಗಳಿಗೆ ಸ್ವಾಗತ ಮಾಡ್ತಾರೆ. ಅವರನ್ನು ನಮಗೆ ಯಾವುದೇ ವಸತಿ ಗೃಹಗಳನ್ನು ನೀಡುತ್ತಾರೆ. ಆ ವಸತಿ ಗೃಹಗಳಿಗೆ ಹೋಗಿ ನೀವು ವಿಶ್ರಾಂತಿ ತಗೊಳ್ಳಿ, ದೇವರ ದರ್ಶನ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ಮಾಡ್ಬಿಟ್ಟು ಮುಖಂಡರುಗಳು ಕಳಿಸ್ಬಿಡ್ತಾರೆ. ನಂತರ ನಾವು ಅಣ್ಣಪ್ಪನ ಪಾದವನ್ನು ಮುಟ್ಟಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ತರತಿಯ ಸಾಲಿನಲ್ಲಿ ನಾವು ಹೋಗಿ ನಿಲ್ಬೇಕಾಗತ್ತೆ. ಯಾಕೆಂದ್ರೆ ನೀವು ಕೇಳ್ಬೋದು, ಯಾಕೆ ಬೆಂಗಳೂರಿಂದ ನಡ್ಕೊಂಡು ಹೋಗಿರ್ತೀರಾ, ನಿಮ್ಗೆ ಮುಂಭಾಗದಲ್ಲಿ ಯಾಕೆ ಬಿಡ್ತಾ ಇಲ್ಲ ಅಂತ. ಅವಾಗ ನಾವು ಮುಂಭಾಗದಲ್ಲೇ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ 50 ಜನ 100 ಜನ ಹೋಗ್ತಾ ಇದ್ದೋ, ಮುಂಭಾಗದಲ್ಲೇ ಬಿಟ್ಬಿಡ್ತಾ ಇದ್ರು. ಇವತ್ತಿನ ದಿವಸ ರಾಜ್ಯದ ಮೂಲೆಯಿಂದಲೂ ಹಲವಾರು ಸಾವಿರಾರು ಜನರು ಪಾದಯಾತ್ರೆ ಬರುವುದರಿಂದ ಎಲ್ಲರಿಗೂ ಬಿಡಕ್ಕಾಗೋದಿಲ್ಲ. ಕ್ಷೇತ್ರದ ವತಿಯಿಂದ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನೀವು 8 ರಿಂದ 10 ದಿವಸ ಬಿಸಿಲಿನಲ್ಲಿ ಕಷ್ಟಪಟ್ಟು ಬಂದಿರ್ತೀರ ಭಗವಂತನ ದರ್ಶನ ಮಾಡಲು, ನಾವು ನಿಮ್ಗೆ ಅವಕಾಶ ಮಾಡಿಕೊಡಕ್ಕಾಗೋದಿಲ್ಲ, ಕ್ಷಮೆ ಇರಲಿ. ನೀವು ಸಾರಥಿಯ ಸಾಲಿನಲ್ಲಿ ನಿಂತು ದರ್ಶನ ಮಾಡುವುದರಿಂದ ನಿಮಗೆ ಭಗವಂತ ಒಳ್ಳೆಯದು ಮಾಡ್ತಾನೆ ಅಂತ ಶ್ರೀ ಕ್ಷೇತ್ರದ ದೇವರ ಸ್ಥಾನವನ್ನೇ ಪಡೆದಿರತಕ್ಕಂತಹ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು ಸಮೂಹದ ಮೂಲಕ ಭಾಷಣದ ಮೂಲಕ ಎಲ್ಲಾ ಪಾದಯಾತ್ರಿಗಳಿಗೂ ಈ ಮಾಹಿತಿಯನ್ನು ನೀಡುತ್ತಾರೆ. ಅದೇ ಪ್ರಕಾರ ನಾವುಗಳೆಲ್ಲ ಶ್ರದ್ಧೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರವರ ಇಚ್ಛೆಯಂತೆ ಮುಡಿ ಕೊಡೋರು ಕೊಡ್ತಾರೆ, ಹಾಗೆ ಇರೋರು ಇರ್ತಾರೆ. ದರ್ಶನ ಮಾಡಿದ ನಂತರ ಅವರಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ಪಾದಯಾತ್ರಿಗಳಿಗೆ ಅವರು ಬೆಂಗಳೂರಿಗೆ ಅವ್ರ ಊರುಗಳಿಗೆ ಅವರವರ ಇಚ್ಛೆಯಂತೆ ಅವರು ವಾಪಸ್ ಆಗ್ತಾರೆ. ಬೆಂಗಳೂರಿಗೆ ಬಸ್ಸಲ್ಲಿ ಬರೋರು ಬರ್ತಾರೆ, ಲಾರಿಯಲ್ಲಿ ಬರೋರು ಬರ್ತಾರೆ. ಯಾರು ಕೂಡ ವಾಪಸ್ ನಡ್ಕೊಂಡು ಬರಕ್ ಆಗೋದಿಲ್ಲ, ಕಷ್ಟ ಆಯ್ತು ರಜಾ. ಎಲ್ಲರೂ ಒಂದು ನೌಕರಿ ಮಾಡೋದ್ರಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಂದ ಎಲ್ಲರೂ ಅವರವರ ಬಸ್ ನಲ್ಲಿ ಬಂದ್ಬಿಟ್ಟು ಅವರ ಇಚ್ಛೆಯಂತೆ ಬಂದು ಅವರ ಕಾರ್ಯಕ್ರಮಗಳಲ್ಲಿ ಯಥಾ ಪ್ರಕಾರ ಅವರು ತಮ್ಮ ಉದ್ಯೋಗಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲಾ ರೀತಿಯ ನಮಗೆ ಆರೋಗ್ಯ ಭಾಗ್ಯ ಬರುತ್ತದೆ. ಯಾವ ರೀತಿ ಆರೋಗ್ಯ
ಬರ್ತದೆ ಅಂತ ಕ್ವಶನ್ ಮಾಡಬಹುದು. ನಾವು ಬೆಂಗಳೂರಿನ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಬೇಕಾದ ಕಾಲ್ನಡಿಗೆಯಲ್ಲಿ ನಮ್ಮ ದೇಹದಲ್ಲಿ ಇರುವ ಎಷ್ಟು ನರನಾಡಿಗಳಿದವೋ ಪ್ರತಿ ಒಂದು ಕೆಲಸ ಮಾಡ್ತವೆ, ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತದೆ. ನಮಗೆ ನ್ಯಾಚುರಲ್ ಡಯಾಲಿಸಿಸ್ ಆಗುತ್ತೆ, ಬಾಡಿ ರಕ್ತ ಶುದ್ಧೀಕರಣ ಮಾಡೋದು, ದೇಹದಲ್ಲಿ ಶುದ್ಧಿ ಆದಷ್ಟು ನಮಗೆ ಆರೋಗ್ಯ ಭಾಗ್ಯ ಉತ್ಪತ್ತಿ ಆಗ್ತದೆ. ಮತ್ತೆ ನಮ್ಮ ಪಾದಯಾತ್ರೆಯಲ್ಲಿ ಮೊದಲಿಗೆ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದಂತಹ ಶ್ರೀ ಗುರುಗಳಾದ ಹನುಮಂತಪ್ಪ ಗುರುಗಳು ಬೆಂಗಳೂರು ವಿಮಾನ ಕಾರಿಕೆಯಲ್ಲಿ ಅವರು ಉದ್ಯೋಗಿ ಆಗಿದ್ದು, ಅವರು ಸುಮಾರು 3 ಜನ ಪಾದಯಾತ್ರೆ ಪ್ರಾರಂಭ ಮಾಡಿರ್ತಾರೆ. ಇಲ್ಲಿಗೆ 38ನೇ ವರ್ಷದಲ್ಲಿ 3 ಜನ ಪಾದಯಾತ್ರೆ ಮಾಡಿದವರು ಇವತ್ತು ದಿವಸ 35ರಿಂದ 45 ಸಾವಿರ ಜನಗಳವರೆಗೂ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನಗಳು ಪಾದಯಾತ್ರೆ ಮಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನಮ್ಮ ಧರ್ಮ, ನಮ್ಮ ಭಗವಂತ ನಮ್ಮ ರಾಜ್ಯದಲ್ಲಿ ಧರ್ಮದಲ್ಲಿ ಧರ್ಮ, ಅನ್ನದಾನದಲ್ಲಿ ದಾನ ಕ್ಷೇತ್ರವಾಗಿರೋ ಶ್ರೀತ್ರ ಧರ್ಮಸ್ಥಳನ ಆಶೀರ್ವಾದ, ಮಂಜುನಾಥ ಸ್ವಾಮಿ ಆಶೀರ್ವಾದವೇ ನಮಗೆ ಮುಖ್ಯವಾಗಿದೆ. ಆ ಭಕ್ತಿ, ನಾವು ಎಷ್ಟು ಭಕ್ತಿಯಿಂದ ಪಾದಯಾತ್ರೆ ಮಾಡ್ತೀವೋ ಭಗವಂತ ಅಷ್ಟೇ ನಮಗೆ ಶಕ್ತಿಯನ್ನು ನೀಡ್ತಾನೆ, ಸೌಭಾಗ್ಯವನ್ನು ನೀಡ್ತಾನೆ. ಆದ್ದರಿಂದ ನಮಗೆ, ನಮ್ಮ ಪಾದಯಾತ್ರಿಕರಿಗೆ, ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಬರತಕ್ಕಂತ ಎಲ್ಲಾ ಪಾದಯಾತ್ರಿಗಳು ಒಳ್ಳೇದಾಗಿರುವುದರಿಂದ ಅನಿಸಿಕೆಗಳಿಂದಲೇ ಪಾದಯಾತ್ರಿಗಳು ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ಪಾದಯಾತ್ರಿಗಳಾಗಿ ಬೆಳೆಯುತ್ತಾ ಇದ್ದಾರೆ ರಾಜ್ಯದಲ್ಲಿ. ಇದರಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆಯವರು ಕೂಡ ನಮ್ಮ ಪಾದಯಾತ್ರಿಗಳಿಗೆ ಸಂತೋಷವಾಗಿ ರಸ್ತೆಯಲ್ಲಿ ಹಲವಾರು ರೀತಿಯ ಸೌಲಭ್ಯಗಳು ಒದಗಿಸ್ತಾರೆ. ಒಂದು, ಯಾರಿಗಾದರೂ ತೊಂದರೆ ಆದವರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಇರಬಹುದು, ಮತ್ತೆ ರಸ್ತೆಯಲ್ಲಿ ಮೆಡಿಕಲ್ ವ್ಯವಸ್ಥೆ ಇರಬಹುದು. ಎಲ್ಲಾನು ದೂರವಾಣಿ ಕರೆಯ ಮೂಲಕನೇ ಯಾರನ್ನೋ ಕಳಿಸಿರ್ತಾರೆ ವಾಹನದಲ್ಲಿ, ನಮಗೆ ಗೊತ್ತಿರಲ್ಲ. ಅವರೇ ಬಂದು ನಮ್ಮ ಕಷ್ಟ ಸುಖಗಳ ವಿಚಾರಗಳನ್ನು ಮಾಡ್ಕೊಂಡು ಹೋಗಿ ನಮಗೆ ಸೇವೆಯನ್ನು ಸಲ್ಲಿಸ್ತಾರೆ ಕ್ಷೇತ್ರದ ವತಿಯಿಂದ ಕೂಡ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯು RK TV ಅವರು ನಮ್ಮನ್ನು ಉದ್ದೇಶಿಸಿ ಕ್ಷೇತ್ರ ಧರ್ಮಸ್ಥಳದ ಪಾದಯಾತ್ರೆಗೆ ಬಂದು ನಮಗೆ ಒಂದು ಪ್ರಚಾರವನ್ನು ಕೈಗೊಂಡಿರುವುದರಿಂದ ಅವರ RK TV ಅವರು ಕೂಡ ಭಗವಂತನು ಒಳ್ಳೇದ್ ಮಾಡಿ ಮಾಧ್ಯಮದಲ್ಲಿ ಹೆಚ್ಚಿನ ರೀತಿಯ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಮಗೆ ಸಲಹೆಯನ್ನು ನೀಡಿದಕ್ಕಂತ RK TV ಮಾಧ್ಯಮದವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Hare Rama, Hare Rama.